ಹುಲಸೂರುನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ. ಹುಲಸೂರು ಪಟ್ಟಣದ ತಹಸೀಲ್ ಕಾರ್ಯಾಲಯದಲ್ಲಿ ರವಿವಾರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 133ನೇ ಜಯಂತಿ ಆಚರಿಸಲಾಯಿತು. ತಹಸೀಲ್ದಾರ್ ರಮೇಶಬಾಬು ರವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದರು. ಉಪತಹಸೀಲ್ದಾರ್ ಸಂಜುಕುಮಾರ್ ಭೈರೆ, ಕಂದಾಯ ನಿರೀಕ್ಷಕರಾದ ಶರಣಬಸಪ್ಪ, ಸಿಬ್ಬಂದಿ ಅಮಿತ್ ಪಾಲಾಪುರೆ, ಶ್ರೀಧರ್, ನಸೀರ್, ಅಜಯ್ ರಾಸೂರೆ, ನಾಗರಾಜ್, ಶಂಕರ್ ಇದ್ದರು. ನಂತರ ಪಟ್ಟಣದ ಪಿಕೆಪಿಎಸ್ ಸಹಕಾರಿ ಸಂಘದ ಕಾರ್ಯಾಲಯದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸಂಘದ ಅಧ್ಯಕ್ಷ ಹಾಗೂ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಓಂಕಾರ ಪಟ್ನೆ ರವರು ಪೂಜೆ ನೆರವೇರಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯ ವಿವೇಕಾನಂದ ಚಳಕಾಪುರೆ, ಪ್ರಮುಖರಾದ ಬಸವರಾಜ ಹಾರಕೂಡೆ, ಪ್ರವೀಣ ಕಾಡಾದಿ, ರೂಪಾವತಿ ಜಾಧವ, ಅಶೋಕ ಮೇತ್ರೆ, ನಂದಕುಮಾರ ಮುಸ್ತಾಪುರೆ, ಅನಿಲ್ ಬಂಗ, ಅಂಕುಶ ಬಿರಾದರ, ಬಬ್ರುವಾನ್ ಸೇರಿದಂತೆ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ವಿದ್ಯಾರ್ಜನೆಯನ್ನ ಮಾಡಿ ವಿಶ್ವದಲ್ಲಿಯೇ ಅತಿ ಹೆಚ್ಚು ಜ್ಞಾನವನ್ನ, ಪದವಿಯನ್ನ ಪಡೆದಂತಹ ಮಹಾನ್ ವ್ಯಕ್ತಿಗಳಾಗಿ ಹೊರಹೊಮ್ಮಿ ಭಾರತ ದೇಶದ ಜನರಷ್ಟೇ ಅಲ್ಲ, ಮಾನವ ಕುಲಕ್ಕೆ ಅವರು ತಮ್ಮದೇ ಆದಂತಹ ಕಾಣಿಕೆಯನ್ನ ನೀಡಿದ್ದಾರೆ. ಅವುಗಳಲ್ಲಿ ಜಾತಿ ಪದ್ಧತಿಯ ನಿರ್ಮೂಲನೆ, ಹೆಣ್ಣು ಮಕ್ಕಳಿಗೆ ಸಮಾನ ಸ್ಥಾನಮಾನ, ಇಂಡಿಯನ್ ಪೆನಾಲ್ ಕೋಡ್, ಹೀಗೆ ಅನೇಕ ವಿಷಯಗಳಲ್ಲಿ ಅವರು ಮಾದರಿಯಾಗಿ ತಮ್ಮ ಜೀವನವನ್ನು ಸವೆದಿದ್ದಾರೆ. ಭಾರತಕ್ಕೆ ಅತ್ಯಂತ ವಿಶಾಲವಾದಂಥ ಮತ್ತು ಸವಿಸ್ತಾರವಾದಂತಹ ಸಂವಿಧಾನವನ್ನು ನೀಡಿ ನೀವೆಲ್ಲರೂ ಸುಮಾರು 70 ವರ್ಷಗಳವರೆಗೆ ಉತ್ತಮವಾದಂತಹ ಜೀವನವನ್ನು ನಡೆಸಲು ಅನುಕೂಲ ಮಾಡಿಕೊಟ್ಟಂತಹ ಈ ಸಂವಿಧಾನ ಇನ್ನೂ ಸಾವಿರಾರು ವರ್ಷಗಳು ಅಳಿಯದಂತೆ ಉಳಿಯಬೇಕಾದರೆ ಸಂವಿಧಾನದ ರಕ್ಷಣೆ ನಾವೆಲ್ಲರೂ ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿ ಅವರ ಆದರ್ಶಗಳನ್ನು ಪಾಲಿಸಿ ನಾವೆಲ್ಲರೂ ಸಮಾನರು, ನಾವೆಲ್ಲರೂ ಅಭಿವೃದ್ಧಿ ಪಥದಲ್ಲಿ ಸಮಾನವಾಗಿ ಜೀವಿಸಿ ಈ ಮನುಷ್ಯ ಜೀವನದ ಸಂತೋಷವನ್ನು ಪಡೆಯುವ ಮಹತ್ವಾಕಾಂಕ್ಷೆ ಅವರ ಸಂವಿಧಾನದಲ್ಲಿ ಇದ್ದು, ನಾವು ಅವರ ವಿಚಾರಗಳನ್ನು ಅನುಕರಣೆ ಮಾಡಿಕೊಂಡು ಹೋಗೋಣವೆನ್ನುವಂಥ ಅಂಶವನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕಾರಣೀಕರ್ತರಾದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು